ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಚಿವ ಸಂತೋಷ್ ಲಾಡ್ ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಸಚಿವ ಸಂತೋಷ್ ಲಾಡ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ವಿಶೇಷ ವಿಮಾನದ ಮೂಲಕ ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ತೆರಳಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈಗಾಗಲೇ ಘಟನೆ ಕುರಿತು ಆತಂಕವನ್ನ ವ್ಯಕ್ತಪಡಿಸಿ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತ ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ತೆರಳೋದಕ್ಕೆ ಸಿದ್ಧಗೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ತೆರಳಲಿದ್ದಾರೆ ಸಚಿವ ಸಂತೋಷ್ ಲಾಡ್ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಇನ್ನು ಈ ಘಟನೆ ಕುರಿತು ಆತಂಕವನ್ನ ವ್ಯಕ್ತಪಡಿಸಿ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಕನ್ನಡಿಗರ ರಕ್ಷಣೆಗೆ ಸಚಿವ ಲಾಡ್ಗೆ ಜವಾಬ್ದಾರಿಯನ್ನ ನೀಡಿ ಸೂಚನೆಗೆ ಪ್ರತಿಕ್ರಿಯಿಸಿದ್ದಾರೆ ಲಾಡ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹುಬ್ಬಳ್ಳಿಯಿಂದ ವಿಶೇಷ ವಿಮಾನದ ಮೂಲಕ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈನಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೀನಿ. ಶ್ರೀನಗರ ಶುಡ್ ಬಿ ರೀಚಿಂಗ್ ಅಟ್ 5:30. ಇದ್ದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ಹೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಇದು ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ರಿಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಇನ್ನೊಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸನ್ನು ಮಿಸ್ ಆಗಿದೆ. ಬೆಳಗ್ಗೆ ಹೋಗಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು. ಸೊ ವೇಟ್, ನಾಳೆ ಹೋಗೋವರೆಗೆ ಆಮೇಲೆ ಇನ್ನೊಂದು 2 ದಿನ ಬೇಕಾಗುತ್ತಲ್ಲ ಅವಕಾಶ. ಸೊ ಮೊದಲು ಏನಂತಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ. ಎಲ್ಲ ಭಾರತೀಯರು, ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫಾಗಿ, ಆದಷ್ಟು ಜನ ಸೇಫ್ ಆಗಲಿ ಅಂಥೇಳಿ ಆ ಭಗವಂತನಿಗೆ ಪ್ರಾರ್ಥನೆ. ATC ಹುಬ್ಬಳ್ಳಿ ಹೆಂಗೋ ಒಂದು ಸ್ವಲ್ಪ ಆಪ್ರೇಟ್ ಮಾಡಿ ಓಪನ್ ಮಾಡಿ